ನೆಕ್ಸ್ಟ್ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನಾನು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. 4 ಫೋಲ್ಡಿಂಗ್ ಮಾಡಿದ್ದೀನಿ, ಕ್ಲೋಸ್ ಸೈಡ್, ಓಪನ್ ಸೈಡ್, 4 ಫೋಲ್ಡಿಂಗ್, ಸ್ಟ್ರೈಟ್ ಲೈನ್. ಸ್ಲೀವ್ಸ್ ಲೆಂತ್ ಬಂದು 9.5. ಇಲ್ಲೂ 9.5 ನಾನು ತೊಗೊತೀನಿ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಈ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಿದ್ದೀನಿ. ಇಲ್ಲಿಂದ ನಾನು ಸ್ಲೀವ್ಸಲ್ಲಿ ಸ್ಲೀವ್ಸ್ ಲೆಂತ್, ಸ್ಲೀವ್ಸ್ ರೌಂಡ್, ಬೈಸೆಪ್ 3 ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈಗ ನಾನು ಬೈಸೆಪ್ ಅಂದರೆ 4 ಇಂಚಷ್ಟು ಡೌನ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲೂ 4 ಇಂಚಸ್ ಡೌನ್ ಮಾಡಿದ್ದೀನಿ. ಪ್ರತಿ ಸೈಜ್ಗೂ ಇದೇ ಮೆಜರ್ಮೆಂಟ್ 4 ಇಂಚಷ್ಟು ಡೌನ್ ಮಾಡೋದ್ರಿಂದ ಆರ್ಮೋಲಲ್ಲಿ ಸ್ಲೀವ್ಸ್ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಇಲ್ಲಿಂದ ನಾನು ಬೈಸೆಪ್ ಬಂದು 14 ಇಂಚಸ್ ಇದೆ. ನಾನು 14 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ 1.25ಗೆ ಒಂದು ಮಾರ್ಕ್ ಮಾಡ್ತೀನಿ. ಈ 1.25ಇಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದೀನಿ. ಇಲ್ಲಿಂದ ಎಷ್ಟಿದೆ ಚೆಕ್ ಮಾಡಿ, 8. ಇಲ್ಲಿಂದ 4 ಇಂಚಸ್ ಆಫ್ ಮಾಡಿದ್ದೀನಿ. ಈ 4ಅಲ್ಲಿ ಇದರಲ್ಲಿ 2 ಇಂಚ್, ಇದರಲ್ಲಿ 4ಅಲ್ಲಿ 2 ಇಂಚ್ ಫಸ್ಟ್ ಆಫ್ ತೊಗೊಂಡಿದ್ದೀನಿ. ಅದರಲ್ಲಿ ಆಫ್, ಇದರಲ್ಲಿ ಆಫ್ ಮಾಡಿದ್ದೀನಿ. ಈ ಆಫ್ ಇಂಚಿಂದ ಬ್ಯಾಕ್ ಒಳಗೆ ಹೋಗುತ್ತೆ. ಈ ಹಾಫ್ ಇಂಚಿಂದ ಹಾಫ್ ಇಂಚ್ ಹೊರಗೆ ಬರುತ್ತೆ. ಈಗ ನಾನು ಇದಕ್ಕೆ ಪರ್ಫೆಕ್ಟ್ ಶೇಪನ್ನು ಕೊಡ್ತಾಯಿದ್ದೀನಿ. ಹಾಗೆ ಇಲ್ಲಿಂದ 2.5 ಇಂಚ್, 2 ಇಂಚಸ್ ಒಂದು ಮಾರ್ಕ್ ಮಾಡಿರ್ತೀನಿ. ಹಾಗೆ ನಿಧಾನಕ್ಕೆ ಶೇಪ್ನ ನಾನು ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಓಕೆ, ಈಗ ಇದು ಬ್ಯಾಕ್ ಮಾರ್ಕ್. ಇದು ಇವಾಗ 8.5 ಆರ್ಮಲ್ ರೌಂಡ್ ಇದೆಯಾ ಚೆಕ್ ಮಾಡೋಣ. ಪರ್ಫೆಕ್ಟಾಗಿ 8.5 ಬ್ಯಾಕಲ್ಲಿ ನಮಗೆ ಮಾರ್ಕಿಂಗ್ ಬಂದಿದೆ. ಈಗ ಫ್ರಂಟ್ ಮಾರ್ಕಿಂಗ್ ನೋಡೋಣ. ಈ ಸೆಂಟರ್ ಪಾಯಿಂಟಿಂದ ನಾವು ಹಾಫ್ ಇಂಚಷ್ಟು ಒಳಗೆ ಕೊಡೋಣ. ಓಕೆ, ಇದೇ ಮಾರ್ಕ್ನ ನಾವು ಫ್ರಂಟ್ನಿಂದ ಹೀಗೆ ಜಾಯಿಂಟ್ ಮಾಡಿಬಿಡೋಣ. ಇದು ನಾವು 8.5 ಇದೆಯಾ ಚೆಕ್ ಮಾಡೋಣ. ಓಕೆ, ಓಕೆ ಪರ್ಫೆಕ್ಟ್. ಇಲ್ಲಿಂದ ನಮಗೆ ಹಾಫ್ ಇಂಚ್ ಒಳಗೆ ಶೇಪ್ನ ಬಂದಾಯಿತು. ಓಕೆ, ಫ್ರಂಟ್ ಟು ಬ್ಯಾಕ್ ಶೇಪ್ ಬಂದಾಯಿತು. ಇಲ್ಲಿಂದ ಸ್ಲೀವ್ಸ್ ರೌಂಡ್ ನೋಡೋಣ. ಸ್ಲೀವ್ಸ್ ರೌಂಡ್ ಬಂದು 11 ಇಂಚ್. ಇಲ್ಲಿಂದ ನಾನು ಒಂದು ಲೈನ್ ಮಾರ್ಕ್ ಮಾಡ್ತೀನಿ. ಬ್ಯಾಕಲ್ಲಿ ಫ್ರಂಟಲ್ಲಿ ನಾನು 1.5 ಇಂಚ್ ಲೂಸಿಂಗ್ ಕೊಟ್ಟಿರೋದ್ರಿಂದ ಇಲ್ಲೂ ನಾನು 1.5 ಇಂಚ್ ಲೂಸಿಂಗ್ ಆ್ಯಡ್ ಮಾಡ್ತೀನಿ. ಇಲ್ಲೂ ಕೆಳಗೂ 1.5 ಇಂಚ್. ಓಕೆ, ಸ್ಟ್ರೈಟಾ ಸ್ಲೀವ್ಸ್ ಕಟ್ಟಿಂಗ್. ಫಸ್ಟಿಗೆ ನಾನು ಸ್ಲೀವ್ಸ್ ಲೆಂತ್ ತಗೊಂಡೆ. ಸ್ಲೀವ್ಸಿಂದ ಆರ್ಮೋಲ್ ಡೌನ್ 4 ಇಂಚ್ ಡೌನ್ ಮಾಡಿದ್ದೀನಿ. ಅದರಿಂದ ಬ್ಯಾಕ್ ಶೇಪ್ ಆರ್ಮೋಲ್, ಫ್ರಂಟ್ ಶೇಪ್ ಆರ್ಮೋಲ್, ಸ್ಲೀವ್ಸ್ ರೌಂಡ್. ಓಕೆ, ಇದನ್ನು ಇವಾಗ ನಾನು ವೀಲ್ ಮಾಡ್ತಿದ್ದೀನಿ. ಇದು ಮೇನ್, ನನಗೆ ಸ್ಲೀವ್ ಅಟ್ಯಾಚ್ಗೆ ಇದು ಮೇನ್ ಬೇಕಾಗಿರೋದು. ಓಕೆ, ಈಗ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ಹಾಗೆ ಮಾಡಿಬಿಡ್ತೀನಿ. ಹಾಫ್ ಇಂಚ್ ಕೆಳಗೆ ಇಲ್ಲಿಂದ ಹಾಫ್ ಇಂಚ್ ಓಕೆ, ಇಲ್ಲಿಂದ ಶೇಪ್
ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬೇಡ, 1.5 ಇಂಚ್ ಎಷ್ಟಿದೆ ಅಷ್ಟಿಗೆ ನಾವು ಮಾರ್ಕಿಂಗ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಶಾರ್ಟೇಜ್ ಆಗಿದೆ, ನಾವು ಅದನ್ನು ಮೇನ್ ಪೀಸಲ್ಲಿ ಕವರ್ ಮಾಡ್ಬೋದು. ನೆಕ್ಸ್ಟ್ ನಾನು ಈ 1/2 ಇಂಚಿಂದ ಇಲ್ಲಿಗೆ ಒಂದು ಇಲ್ಲಿಂದ ಆರ್ಮಲ್ ನಮಗೆ ನೆಕ್ಸ್ಟ್ ಇಲ್ಲಿ ಸೆಂಟ್ರಲ್ ಒಂದು ಇಲ್ಲಿ ನಾವು ಫ್ರಂಟ್ ಕ್ರಾಸ್ನ ಇದೇ ರೀತಿಯಲ್ಲಿ ನಾವು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀವೋ ಅಲ್ಲಿಂದ 1/2 ಇಂಚ್ ಅಷ್ಟು ಅದೇ ಲೈನ್ಗೆ ನಾವು ಶೇಪ್ ಕಟ್ ಮಾಡಿದ್ರೆ ನಮ್ಮದು ಫ್ರಂಟ್. ಇದು ಫ್ರಂಟ್ ಅಂತ ನಾವು ಗುರುತಿಸೋದಕ್ಕೆ ನಾನು ಹಚ್ಕೊಟ್ಟಿದ್ದೀನಿ. ಇದು ಫ್ರಂಟ್, ಇದು ಬ್ಯಾಕ್. ಓಕೆ, ನಮ್ದು ಇವಾಗ ಸ್ಲೀವ್ಸ್ ಪಾರ್ಟ್, ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್, ಫ್ರಂಟ್ ಎಲ್ಲ ರೆಡಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ.